ಹಾಯ್, ವೆಲ್ಕಮ್ ಟು ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ. ಅಭ್ಯರ್ಥಿಗಳೇ, ಭಾಳ ದಿವಸ ಆಯಿತು ಉದ್ಯೋಗ ಮಾಹಿತಿಯನ್ನು ನೀಡಿರಲಿಕ್ಕಿಲ್ಲ. ಕೆಲವೊಂದು ತೊಂದರೆಯಿಂದ ನಿಮ್ಗೆ ಗೊತ್ತಿರಲಿ, ಕರ್ನಾಟಕದಲ್ಲಿ ಸಾಕಷ್ಟು ಕಾಲ್ಫಾರ್ಮ್ಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಈಗ ಕಾಲ್ಫಾರ್ಮ್ ಮಾಡಿದ್ದಾರೆ. ಈಗಾಗಲೇ ನಿಮ್ಗೆ ಗೊತ್ತು ಏನಪ್ಪ ಅಂದರೆ ಸಿವಿಲ್ ಪೊಲೀಸ್ ಕಾಲ್ಫಾರ್ಮ್ ಮಾಡಿದರು. ಈ ಪ್ರೆಸೆಂಟಾಗಿ ಏನು ಮಾಡ್ಯಾರಪ್ಪ ಅಂದರೆ KSRP, KSISF ಆಮೇಲೆ IRB ಹುದ್ದೆಗಳಿಗೆ ಒಟ್ಟು ಎಷ್ಟಪ್ಪ ಅಂದರೆ 2300 ಹುದ್ದೆಗಳಿಗಿಂತ ಅಧಿಕ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಕರೆದಿದ್ದಾರೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ನೀಡಲಿಕ್ಕೆ ಬಂದಿದ್ದೀನಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪೊಲೀಸ್ ಆಗಬೇಕಂತಕ್ಕಂಥ ಕನಸನ್ನು ಹೊತ್ತಂಥ ಪ್ರತಿಯೊಬ್ಬರಿಗೆ, ಪುರುಷ ಹಾಗೂ ಮಹಿಳೆಯರಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಅಭ್ಯರ್ಥಿಗಳು ನೋಡ್ಬೋದು, ಇಲ್ಲಿ ನೋಡ್ತಾ ಇದ್ದಾರೆ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ KSRP, KSISF ಮತ್ತು IRB ಹುದ್ದೆಗಳಿಗೆ ಈಗ ಕಾಲ್ಫಾರ್ಮ್ ಮಾಡಿದ್ದಾರೆ. ಒಟ್ಟು 8 ಪೇಜ್ ಐತಿ ಅಂದರೆ ಇದು ಟೋಟಲ್ 17-18 ಪೇಜ್ ಐತ್ರಿ. ಎಲ್ಲ ಹೇಳ್ಕೊತ ಕೂತ್ನಿಪ್ಪ ಅಂದ್ರೆ ಟೈಮ್ ಭಾಳ ಹೋಗ್ತದೆ. ನಿಮ್ಮ ಟೈಮನ್ನು ಹಾಳು ಮಾಡೋದು ಬೇಡ, ನಿಮ್ಮ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡೋದು ಬೇಡ. ನೇರವಾಗಿ ವಿಷಯವನ್ನು ಶಾರ್ಟಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅಭ್ಯರ್ಥಿಗಳೇ, ನಿಮ್ಗೆಲ್ಲರಿಗೂ ಗೊತ್ತಿರಲಿ ಏನಪ್ಪ ಅಂದರೆ ಈ ಕಾಲ್ಫಾರ್ಮ್ ಆಗಿದ್ದು ಯಾವ್ದು ರೀ? KSRP, KSISF, IRB ಆಮೇಲೆ ಏನಂದ್ರೆ ಒಟ್ಟು 2300 ಹುದ್ದೆಗಳಿಗೆ ಅರ್ಜಿ ಕರೆದಾರೆ. ಅದರಲ್ಲಿ KSRP ಎಷ್ಟಪ್ಪ ಅಂದ್ರೆ 1455 ಹುದ್ದೆಗಳಿಗೆ ಕರೆದಾರೆ. ಅದೇ ರೀತಿಯಾಗಿ KSISF ಆಮೇಲೆ IRB ಒಟ್ಟು 2300 ಹುದ್ದೆಗಳಿಗೆ ಈಗ ಕಾಲ್ಫಾರ್ಮ್ ಮಾಡ್ಯಾರು. ಇಲ್ಲಿ ಅಪ್ಲಿಕೇಶನ್ ಯಾರ್ಯಾರು ಹಾಕ್ಬೋದಪ್ಪ ಅಂದ್ರೆ ಪುರುಷ ಹಾಗೂ ಮಹಿಳೆಯರು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದು. ನಿಮ್ಗೆ ಗೊತ್ತಿರಲಿ, ಇದು ಆಫ್ಲೈನ್ ಅಲ್ಲ, ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು. ನಿಮ್ಮ ಸಮೀಪದ ಆನ್ಲೈನ್ ಸೆಂಟ್ರಿಗೆ ಹೋಗಿಸಿಂದ ನೀವೇನಪ್ಪ ಅಂದ್ರೆ ಅರ್ಜಿಯನ್ನು ಹಾಕಿರಿ. ಆಮೇಲೆ ಇನ್ನೊಂದು ಗೊತ್ತಿರಲಿ, ಇಲ್ಲಿ ಪೇಮೆಂಟ್ ಎಷ್ಟೈತಪ್ಪ ಅಂದ್ರೆ KSRPಗೆ 37,500ರಿಂದ 76,100ವರೆಗೆ ಇಲ್ಲಿ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕ್ಬೋದು. ಅದೇ ರೀತಿಯಾಗಿ ನೋಡಿರಿ, ಹೈದರಾಬಾದ್ ಕರ್ನಾಟಕ KSRP ಪುರುಷರಿಗೆ ಎಷ್ಟಪ್ಪ ಅಂದ್ರೆ 284 ಹುದ್ದೆಗಳದಾವೆ. ಅದೇ ರೀತಿಯಾಗಿ ಮಹಿಳೆಯರಿಗೆ ಎಷ್ಟಿದಾವಪ್ಪ ಅಂದ್ರೆ 50 ಹುದ್ದೆಗಳದಾವೆ. ಇದು ಯಾವುದಪ್ಪ ಅಂದ್ರೆ KSRP. ಅದೇ ರೀತಿಯಾಗಿ KSISF ಒಳಗೆ 274 ಪುರುಷ ಅಭ್ಯರ್ಥಿಗಳದಾವೆ. ಅದೇ ರೀತಿಯಾಗಿ ಮಹಿಳೆಯರಿಗೆ ಹುದ್ದೆಗಳು ಎಷ್ಟಿದಾವಪ್ಪ ಅಂದ್ರೆ 90 ಅದಾವು. ಅದೇ ರೀತಿಯಾಗಿ IRB ಪುರುಷರಿಗೆ 161 ಹುದ್ದೆಗಳದಾವೆ. ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಹಾಗಾದರೆ ನೀವು ಕೇಳ್ಬೋದು, ಸರ್ ವಿದ್ಯಾರ್ಥಿ ಏನ್ರಿ ಅಂತ ಕೇಳ್ಬೋದು. ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, PUC ಪಾಸ್ ಆದಂಥ ಅಭ್ಯರ್ಥಿಗಳು, ಇಲ್ಲಿ ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು ಅಥವಾ ಸೈನ್ಸ್ ಆಗಿರ್ಬೋದು, ಯಾವುದೇ PUC ಪಾಸ್ ಆದಂಥ ಅಭ್ಯರ್ಥಿಗಳು ಇಲ್ಲಿ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಆಮೇಲೆ ಇನ್ನೊಂದು ವಯಸ್ಸಿನ ಮಿತಿ ನಿಮ್ಗೆ ಗೊತ್ತಿರಲಿ, ಜನರಲ್ದವ್ರಿಗೆ ಎಷ್ಟೈತಪ್ಪ ಅಂದ್ರೆ 18ರಿಂದ 33 ವಯಸ್ಸಿನ ಒಳಗಡೆ ಇರ್ತಕ್ಕಂಥವ್ರ ಅರ್ಜಿ ಸಲ್ಲಿಸ್ಬೋದು. ಅದೇ ರೀತಿಯಾಗಿ SC ST OBC ಅಭ್ಯರ್ಥಿಗಳು 18ರಿಂದ 35 ವಯಸ್ಸಿನ ಒಳಗಡೆ ಇರ್ತಕ್ಕಂಥವ್ರು ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ನಿಮ್ಗೆಲ್ಲರಿಗೂ ಗೊತ್ತಿರಲಿ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಹಾಕಲಿಕ್ಕೆ ಈಗಾಗಲೇ ಅಪ್ಲಿಕೇಶನ್ ಪ್ರಾರಂಭ ಆಗ್ಯಾವ. ಯಾವಾಗಿಂದಪ್ಪ ಅಂದ್ರೆ 13/7/2026ರಿಂದ 10/8/2026 ಕೊನೆಯ ದಿನಾಂಕ ಆಗ್ಯದ. ಅಷ್ಟರೊಳಗೆ ನೀವೇನು ಮಾಡಬೇಕಪ್ಪ ಅಂದ್ರೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು. ಆಮೇಲೆ ಇಲ್ಲಿ ಫೀಸ್ ತುಂಬೋದಿರ್ತದೆ ರೀ. ಫೀಸ್ ತುಂಬಲಿಕ್ಕೆ ಡೇಟ್ ಯಾವಾಗ ಕೊಟ್ಟಾರಪ್ಪ ಅಂದ್ರೆ ಲಾಸ್ಟ್ ಡೇಟ 11/8/2026. ಇದು ಫೀಸ್ ತುಂಬಲಿಕ್ಕೆ ಕೊನೆಯ ಡೇಟ. ಅದರೊಳಗೆ ನೀವು ತುಂಬಿರು ಒಳ್ಳೆಯದು. ಅದೇ ರೀತಿಯಾಗಿ ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ಅಪ್ಲಿಕೇಶನ್ ಫೀಸ್ ಎಷ್ಟೈತಪ್ಪ ಅಂದರೆ ಜನರಲ್ದವ್ರಿಗೆ 750 ಐತಿ. ಆಮೇಲೆ ಇತರೆ ಇದ್ದವ್ರಿಗೆ 500 ರೂಪಾಯಿ ಫೀಸ್ ಅದ. ಆಮೇಲೆ ಲಿಖಿತ ಪರೀಕ್ಷೆ ಇರ್ತದೆ. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಒಂದು 100 ಕ್ವಶನ್ ರೀ, 100 ಮಾರ್ಕ್ಸ್ ಇರ್ತದೆ. ಟೈಮ್ ಎಷ್ಟಿರ್ತದೆ ಅಂದ್ರೆ 1.5 ಗಂಟೆ. 1.5 ಗಂಟೆ ಅಂದರೆ ಎಷ್ಟು ರೀ? 90 ನಿಮಿಷಗಳು ಮಾತ್ರ ಟೈಮ್ ಇರ್ತದೆ ಎಕ್ಸಾಮ್ ಬರೀಲಿಕ್ಕೆ. ಆಮೇಲೆ ನೆಕ್ಸ್ಟ್ ಈಗಾಗಲೇ ಎಕ್ಸಾಮ್ ಡೇಟ ಕೊಟ್ಟಾರ್ರಿ. ನೀವು ಓದಕ್ಕೆ ಸ್ಟಾರ್ಟ್ ಮಾಡಬೇಕು, ಫಿಸಿಕಲ್ನೂ ಸ್ಟಾರ್ಟ್ ಮಾಡಬೇಕು. ಎಕ್ಸಾಮ್ ಡೇಟ್ ಈಗ ಅಡ್ವಾನ್ಸ್ ಫಿಕ್ಸ್ ಆಗ್ಯದ. ಎಷ್ಟಪ್ಪ ಅಂದ್ರೆ 20/9/2026 ಎಕ್ಸಾಮ್ ಡೇಟ್ ಫಿಕ್ಸ್ ಆಗ್ಯದ. ಫಸ್ಟಿಗೆ ಎಕ್ಸಾಮ್ ಇರ್ತದೆ. ಎಕ್ಸಾಮ್ ಆದಮೇಲೆ ಫಿಸಿಕಲ್ ಆದಮೇಲೆ ಮೆಡಿಕಲ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತದೆ. ಆಮೇಲೆ ಎಕ್ಸಾಮ್ದಾಗ ಏನಪ್ಪ ಅಂದ್ರೆ ಪರೀಕ್ಷೆ ಒಳಗೆ 1:5 ಅಂದರೆ ಒಂದು ಹುದ್ದೆಗೆ 5 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾರೆ ಫಿಸಿಕಲ್ದಾಗ ರೀ. ಎಕ್ಸಾಮ್ದಲ್ಲಿ 1:5 ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂದ್ರೆ ಫಿಸಿಕಲ್ಗೆ ತೊಗೋತಾರು. ಇದು ನಿಮ್ಗೆ ಗೊತ್ತಿರಬೇಕು. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ಎಕ್ಸಾಮ್ದಲ್ಲಿ 0.25 ಏನೈತಪ್ಪ ಅಂದ್ರೆ ನೆಗೆಟಿವ್ ಮೈನಸ್ ಸಿಸ್ಟಮ್ ಸೈತೈತಿ. ಆನ್ಸರ್ ಹಾಕಬೇಕಾದ್ರೆ ಕರೆಕ್ಟಾಗಿ ಹಾಕ್ರಿ. ಒಂದು ಕ್ವಶನ್ಗೆ 4 ಆಪ್ಷನ್ ಇರ್ತಾವೆ. ಆಪ್ಷನ್ A, B, C, D 4 ಆಪ್ಷನ್ ಇರ್ತಾವೆ. ಸರಿಯಾಗಿ ಯಾವುದನ್ನು ತಿಳ್ಕೊಂಡು ನೀವು ಏನು ಮಾಡಬೇಕಪ್ಪ ಅಂದ್ರೆ ಆನ್ಸರ್ನ ಹಾಕಬೇಕು. ಫಸ್ಟಿಗೆ ಎಕ್ಸಾಮ್ ಇರ್ತದೆ. ಎಕ್ಸಾಮ್ ಪಾಸ್ ಆದಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಫಿಸಿಕಲ್ ಬರ್ತದೆ. ಫಿಸಿಕಲ್ ಒಳಗೆ ಇನ್ನೊಂದು ಗೊತ್ತಿರಲಿ, ಪುರುಷ ಅಭ್ಯರ್ಥಿಗಳಿಗೆ ಹೈಟ್ ಎಷ್ಟು ಇರಬೇಕಪ್ಪ ಅಂದ್ರೆ 168 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. ಅದರ ಜೊತೆ ಎದೆ ಸುತ್ತಳತೆ ಎಷ್ಟಪ್ಪ ಅಂದ್ರೆ 81ರಿಂದ ವಿಸ್ತಾರ ಮಾಡಿದಾಗ 86ರಷ್ಟು ನಿಮ್ಮ ಎದೆ ಸುತ್ತಳತೆ ಆಗಬೇಕು.
ಆಮೇಲೆ ಮಹಿಳಾ ಅಭ್ಯರ್ಥಿಗಳ ಹೈಟ್ ಎಷ್ಟೈತಪ್ಪ ಅಂದ್ರೆ 158 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು, 45 kgಕ್ಕಿಂತ ಹೆಚ್ಚಿಗೆ ತೂಕವನ್ನು ಹೊಂದಿರಬೇಕು. ಅಂಥ ಅಭ್ಯರ್ಥಿಗಳು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಆಮೇಲೆ ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ ಫಿಸಿಕಲ್ ಯಾವ ರೀತಿ ಇರ್ತದಪ್ಪ ಅಂದ್ರೆ 1600 ಮೀಟ್ರ್ ಅಂದ್ರೆ 1.6 ಕಿಲೋಮೀಟ್ರ್ ಓಟವನ್ನು 6 ನಿಮಿಷ 30 ಸೆಕೆಂಡ್ ಒಳಗಡೆ ನೀವು ಓಡಿ ಪೂರ್ಣಗೊಳಿಸಬೇಕು. ಅದೇ ರೀತಿಯಾಗಿ ಉದ್ದ ಜಿಗಿತ ಇರ್ತದೆ ಎಷ್ಟಪ್ಪ ಅಂದ್ರೆ 3.80 ಮೀಟ್ರ್ ಇರ್ತದೆ. ಆಮೇಲೆ ಎತ್ತರ ಜಿಗಿತ 1.20 ಮೀಟ್ರ್ ಇರ್ತದೆ. ಗುಂಡು ಎಸೆತ 7 kg 26 ಗ್ರಾಮ್ ಇರ್ತೈತಿ. ಅದು ಎಷ್ಟು ಎಸಿಬೇಕಪ್ಪ ಅಂದ್ರೆ 5.60 ಮೀಟ್ರ್ ನೀವು ಎಸಿಬೇಕು. ಇದು ಪುರುಷ ಅಭ್ಯರ್ಥಿಗಳ ಫಿಸಿಕಲ್. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳ ಫಿಸಿಕಲ್ ಹೆಂಗೈತಪ್ಪ ಅಂದ್ರೆ 400 ಮೀಟ್ರ್ ರನ್ನಿಂಗನ್ನು 1.5 ನಿಮಿಷನಾಗ ಓಡಿ ನೀವು ಕಂಪ್ಲೀಟ್ ಮಾಡಬೇಕು. ಅದೇ ರೀತಿಯಾಗಿ ಉದ್ದ ಜಿಗಿತ ಎಷ್ಟು ಇರ್ತೈತಪ್ಪ ಅಂದ್ರೆ 2.50 ಉದ್ದ ಜಿಗಿತ ಇರ್ತದೆ. ಆಮೇಲೆ ಎತ್ತರ ಜಿಗಿತ ಎಷ್ಟಪ್ಪ ಅಂದ್ರೆ 0.90 ಮೀಟರ್ ಇರ್ತದೆ. ಅದೇ ರೀತಿಯಾಗಿ ಗುಂಡು ಎಸೆತ 4 kg ಇರ್ತದೆ. ಅದನ್ನ ಏನು ಮಾಡಬೇಕಪ್ಪ ಅಂದ್ರೆ 3.70 ಮೀಟ್ರ್ ನೀವು ಎಸಿಬೇಕಾಗ್ತದೆ. ಎಲ್ಲದಕ್ಕೂ ಫಿಸಿಕಲ್ದಾಗ ಏನಂದ್ರೆ 3 ಅವಕಾಶ ಇರ್ತಾವೆ. ರನ್ನಿಂಗ್ ಇರಂಗಿಲ್ಲ ರೀ. ಮತ್ತು ನಾ ಹೇಳೋದು ಗುಂಡು ಎಸೆತ, ಎತ್ತರ ಜಿಗಿತ, ಉದ್ದ ಜಿಗಿತ ಇವು ಮಾತ್ರ 3 ಅವಕಾಶ ಇರ್ತಾವೆ. ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಆಮೇಲೆ ಇನ್ನೊಂದು ಈಗಾಗಲೇ ನಾ ಹೇಳೀನಿ, ಪುರುಷ ಅಭ್ಯರ್ಥಿಗಳು 168 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳು 158 ಸೆಂಟಿಮೀಟರ್ಗಿಂತ ಎತ್ತರವನ್ನು ಹೊಂದಿದಂಥ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಅಭ್ಯರ್ಥಿಗಳಿಗೆ ಸಾಕಷ್ಟು ಅವಕಾಶಗಳಿದಾವೆ. ಎಲ್ಲ ಪೇಜ್ ಟೋಟಲ್ 17-18 ಪೇಜ್ ಅದ. ಎಲ್ಲ ಹೇಳ್ಕೊತ ನಿಂತನಪ್ಪ ಅಂದ್ರೆ ಟೈಮ್ ಭಾಳ ಆಗ್ತದೆ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನಾ ಹಾಳು ಮಾಡೋದಿಲ್ಲ. ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ಇದು ಪೂರ್ತಿ ಮಾಹಿತಿ ಇದೇನು ಇಲ್ಲಿ ನೋಡತ್ತಾರೆ ನೀವು ಬೋರ್ಡ್ ಮೇಲೆ, ಇದೆಲ್ಲ ಟೋಟಲಾಗಿ ನಿಮ್ಗೆ ಮಾಹಿತಿ ಬೇಕಪ್ಪ ಸರ್ ನಮಗೂ ಬೇಕ್ರಿ ನಾವು ಓದಿ ನೋಡ್ತೀವಿ ಅಂದ್ರೆ ನೀವು ಏನು ಮಾಡ್ಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲದ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ನಾವು PDF ಅನ್ನು ಬಿಟ್ಟಿರ್ತೀವಿ. ಅದನ್ನು ಓಪನ್ ಮಾಡಿಕೊಂಡು ಸಂಪೂರ್ಣ ಮಾಹಿತಿ ಅಂತ ತಿಳ್ಕೊಂಡು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿ. ಯಾರು ಪೊಲೀಸ್ ಆಗ್ಬೇಕಂತ ಕನಸು ಕಾಣತ್ತಾರಲ್ಲ ಅಂಥವ್ರಿಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಯಾಕಂದ್ರೆ ಒಬ್ಬೊಬ್ರಿಗೆ ಗೊತ್ತಿರೋಂಗಿಲ್ಲ. ನೀವು ವಿಡಿಯೋ ಶೇರ್ ಮಾಡಿರಪ್ಪ ಅಂದ್ರೆ ಆ ಮಾಹಿತಿ ಅಂತ ತಿಳ್ಕೊಂಡು ಅವ್ರು ಅಪ್ಲಿಕೇಶನ್ ಹಾಕಿ ಪೊಲೀಸರಾದ್ರಪ್ಪ ಅಂದ್ರೆ ನಿಮ್ಮನ್ನು ಯಾವತ್ತೂ ಮರೀದಿಲ್ಲ, ಅವ್ರು ನಿಮ್ಮನ್ನು ನೆನಪಿಟ್ಕೋತಾರೆ. ಆದ್ದರಿಂದ ವಿಡಿಯೋವನ್ನು ವೀಕ್ಷಣೆ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ವಂದನೆಗಳು. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.